ವಾಲ್ಮೀಕಿ ಸಮುದಾಯಕ್ಕೂ ನಮ್ಮ ಸಮುದಾಯಕ್ಕೂ ಯುಗಗಳಿಂದ ಇರುವಂಥ ಸಂಬಂಧ. ಇದು ಕೇವಲ 1 ವರ್ಷ ಅಲ್ಲ, ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಎಲ್ಲ ಯುಗಗಳಲ್ಲಿ ಕೂಡ ಈ ವಾಲ್ಮೀಕಿ ಸಮಾಜ ಬಹುತೇಕ ನಮ್ಮ ಸಮಾಜಕ್ಕೆ ಅವರು ತಾಯಿ ಸ್ಥಾನದಲ್ಲಿರ್ತಾರೆ. ಯಾವುದೇ ಹಳ್ಳಿಯಲ್ಲಿ ಏನೇ ಗಲಾಟೆ ಆದರೂ ನಮಗೆ ರಕ್ಷಣೆ ಮಾಡಿದ್ರೆ ಮೊಟ್ಟ ಮೊದಲು ವಾಲ್ಮೀಕಿ ಸಮಾಜ. ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಆಂತರಿಕವಾಗಿ ಅವ್ರ ತಾಯಿ ಸ್ಥಾನದಲ್ಲಿ, ನಾವು ಮಕ್ಕಳ ಸ್ಥಾನದಲ್ಲಿ ಇದು ಯುಗಗಳಿಂದ ನಡೆದು ಬಂದಿದೆ. ರಾಮರ ಬಗ್ಗೆ ಮಾತಾಡ್ತಾ ಇರೋ ಬಿಜೆಪಿ ವಾಲ್ಮೀಕಿ ರಾಮಾಯಣವನ್ನು ಪ್ರತಿ ವರ್ಷ 2 ಸಾರಿ ನಾನು ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ ಅತಿ ಶ್ರೇಷ್ಠವಾದ ಗ್ರಂಥ ಅಧ್ಯಾಯ ಪ್ರತಿ ವರ್ಷ ಕೂಡ ನಾನು ಪಠಣ ಮಾಡ್ತೀನಿ. ಎಷ್ಟು ಜನ ಬಿಜೆಪಿ ರಾಮರ ಹೆಸರು ಹೇಳ್ತಾರೆ, ಪಠಣ ಮಾಡ್ತಾರೆ. ವಾಲ್ಮೀಕಿ ರಾಮಾಯಣ ಅತಿ ಶ್ರೇಷ್ಠವಾದಂಥ ಒಂದು ಗ್ರಂಥ. ಶ್ರೀರಾಮಚಂದ್ರನ ಭೂತ ಭವಿಷ್ಯತ್ ಕಾಲಗಳನ್ನು ತಿಳಿದು ಬರೆದಂಥ ಮಹಾನ್ ಸಂತವರು. ಬಹುತೇಕ ಅದರ ಬಗ್ಗೆ ಕೂಡ ಸ್ವಾಮಿಗಳು ಪ್ರಸ್ತಾಪ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ವಾಲ್ಮೀಕಿ ಅವರದ್ದು ಪ್ರತಿಷ್ಠಾಪನೆ ಮಾಡಿಲ್ಲ ಅಂತ. ರಾಮರಿಗೆ ಅವರು ಕಾಡಲ್ಲಿ ವನವಾಸ ಮಾಡುವಂಥ ಕಾಲದಲ್ಲಿ ಆಂಜನೇಯನು, ಜಾಂಬವಂತನು ನಮ್ಮ ಕುಲಗುರು ಇವರೆಲ್ಲ ಎಷ್ಟು ಅವರ ಜೊತೆಯಲ್ಲಿದ್ದು ಅವರಿಗೆ ಬೆನ್ನಿಗೆ ನಿಂತು ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಜೊತೆಯಲ್ಲಿದ್ದು ಅವರ ಉತ್ತೀರ್ಣರಾಗಕ್ಕೆ, ಜಯಶೀಲರಾಗಕ್ಕೆ ಲಂಕಾನಿಂದ ಇಲ್ಲಿ ಬರಬೇಕಾದ್ರೆ, ಮತ್ತೆ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಜಾಂಬುವಂತ ಸಮಾಜ ಅತಿ ಸೇವೆಯನ್ನು ಮಾಡಿದೆ ಅನ್ನೋದನ್ನು ಕೂಡ ಗುರುತು ಮಾಡ್ತೀನಿ. ಬಿಜೆಪಿ ರಾಮರ ಹೆಸರಿನಲ್ಲಿ ರಾಜಕಾರಣ ಮಾಡಕ್ ಹೋಗಿದ್ದೀರಿ. ನಾವೆಲ್ಲ ರಾಮ ಭಕ್ತರೇ, ನಾವೆಲ್ಲ ರಾಮನ ಪೂಜೆ ಮಾಡ್ತೀವಿ. ಆದರೆ ರಹೀಮನ್ನ, ರಾಬರ್ಟ್ ಅನ್ನು ಕೂಡ ಪ್ರೀತಿ ವಾತ್ಸಲ್ಯದಿಂದ ನೋಡ್ತೀವಿ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಧರ್ಮಗಳು ಬೇರೆ ಬೇರೆ ಇರಬಹುದು, ಜಾತಿಗಳು ಬೇರೆ ಬೇರೆ ಇರಬಹುದು, ನಾವೆಲ್ಲ ಮಾನವರು. ಮಾನವತಾವಾದವನ್ನು ಮಾಡಿದಂಥ ಮಹಾನ್ ಚೇತನ ಬಸವಣ್ಣವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋಣ, ಅಂಬೇಡ್ಕರ್ ಅವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋಣ, ಗಾಂಧೀಜಿಯವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಬಹುತೇಕ ಸಿದ್ದರಾಮಯ್ಯವ್ರ ಬಗ್ಗೆ ಸಾಕಷ್ಟು ಮಾತಾಡಬೇಕಾಗಿತ್ತು. ನಮ್ಮ ನಾಗೇಂದ್ರ ಅವರ ಸಚಿವರು ಎಲ್ಲ ವಿಷಯಗಳನ್ನು ಬಿಡಿಯಾಗಿ ಬಿಚ್ಚಿ ಹೇಳಿದರೆ ಸಮಯದ ಅಭಾವ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟು ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಮತ್ತು ಎಲ್ಲ ವರ್ಗದ ಬಡವರಿಗೆ ತಾವೊಂದು ಪ್ರತಿಜ್ಞೆಯನ್ನು ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಅವರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.